ಗೊರಗಜ್ಜ ಮತ್ತು ನಮ್ಮ ಸ್ಟೇಷನಿಗೆ ತುಂಬ ಅವಿನಾವ ಸಂಬಂಧ. ಅವರು ಇಲ್ಲದೆ ನಮ್ಮ ಸ್ಟೇಷನ್ ಇಲ್ಲ. ಆ ರೀತಿ ಒಂದು ಹಾಸುಹೊಕ್ಕಾಗಿದೆ. ಅದರ ನೆರಳು ನಮ್ಮ ಸ್ಟೇಷನಲ್ಲಿ ತುಂಬ ಇದೆ. ಅದನ್ನು ಹೇಳಿದೆ, ನಮ್ಮ ಯಾವುದೇ ಒಂದು ಅಪರಾಧ ಪತ್ತೆಯಲ್ಲಿ ಅವರ ಪಾಲು ಸಿಂಹ ಸ್ವಪ್ನವಾಗಿರ್ತದೆ. ಇದೊಂದು ಮಾತ್ರ ಹೇಳಬಲ್ಲೆ ನಾನು. ಯಾಕಂದರೆ ಪ್ರತಿಯೊಂದು ಅಪರಾಧ ನಡೆದಾಗ ನಾವು ಫಸ್ಟು ನಮಗೆ ನೆನಪು ಬರೋದು ಆರೋಪಿಗಳಲ್ಲ, ಫಸ್ಟು ಅಜ್ಜ ನೆನಪು ಬರ್ತಾರೆ. ಆಮೇಲೆ ನೆಕ್ಸ್ಟ್ ನಾವು ಆರೋಪಿಗಳನ್ನು ಹಿಡಿತೀವಿ. ಅದು ಸಕ್ಸಸ್ ಆಗ್ತದೆ. ಇವತ್ತಿನವರೆಗೂ ಯಾವುದು ಫೇಲ್ಯೂರ್ ಆಗಲಿಲ್ಲ, ಎಲ್ಲ ಸಕ್ಸಸ್ ಆಗ್ತದೆ. ಹಾಗಾಗಿ ನಮಗೆ ತುಂಬ ವಿಶೇಷ ಗೌರವ ಉಂಟು ಅಜ್ಜನ ಹತ್ರ. ಹಾಗೆ ನಾವು ನೋಡಿ, ನಾವು ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರೂ ನಮ್ಮ ಈ ಒಂದು ಏನಿದೆ ನಮ್ಮ ದೈನಂದಿನ ನಮ್ಮ ಹಿರಿಯರು ಮಾಡಿರತಕ್ಕಂಥ ಎಲ್ಲ ಏನು ನಾವು ದೇವರು ಮತ್ತು ಇದು ದೇವರಿಗೆಲ್ಲ ಪೂಜೆ ಮಾಡುವಂಥ ಹಿಂದಿನ ಇದನ್ನು ನಾವು ಯಾವತ್ತೂ ಮರಿಬಾರ್ದು. ನೋಡಿ, ಈಗಿನ ಮಕ್ಕಳೆಲ್ಲ ಟೆಕ್ನಾಲಜಿ, ಮೊಬೈಲು ಅಂತ ಎಲ್ಲ ಹಿಂದಿನ ಸಂಪ್ರದಾಯಗಳೆಲ್ಲ ಮರಿತಾ ಹೋಗ್ತಾ ಇದ್ದಾರೆ. ಈ ಹಿಂದಿನ ಉದಾಹರಣೆಗೆ ನೋಡಿ, ನಮ್ಮ ಹಸೆಗುಳಿಯಲ್ಲಿ ತುಂಬ ಜನಸಂಖ್ಯೆ ಇದೆ, ಆದರೂ ಮಕ್ಕಳು ಇದರ ಬಗ್ಗೆ ಯಾವುದೇ ಒಂದು ಇದಿಲ್ಲ. ಹಾಗಾಗಿ ನಾವು ಪೇರೆಂಟ್ಸಿಗೆ ಹೇಳೋದೊಂದೇ ಮತ್ತು ಹಿರಿಯರಿಗೆ ಹೇಳೋದೊಂದೇ, ಎಲ್ಲ ಮಕ್ಕಳಿಗೆ ಇದರ ಬಗ್ಗೆ ನಾವು ಹೇಳ್ಕೊಡ್ಬೇಕು. ಡೈಲಿ ಅದರ ನಾವು ಹಳೆ ಏನೇನು ನಡೆದಿದೆ ಅದರ ಕಥೆಗಳು, ಅದನ್ನು ನಾವು ಹೇಳಿದಾಗ ಮಕ್ಕಳಲ್ಲಿ ಪ್ರತಿಬಿಂಬಿಸಿದಾಗ ಮಾತ್ರ ಅವರು ಮುಂದಿನ ಪೀಳಿಗೆಗೆ ತಗೊಂಡೋಗೋಕ್ಕೆ ಸಾಧ್ಯ. ಹಾಗಾಗಿ ನಾವು ಯಾವತ್ತೂ ನಮ್ಮ ಹಿಂದಿನ ಕಲ್ಚರ್, ನಮ್ಮ ದೈವಂದ್ರಗಳನ್ನ ಯಾವತ್ತೂ ಮರಿಬಾರ್ದು. ಎಷ್ಟೇ ಟೆಕ್ನಾಲಜಿ ಮುಂದುವರಿಲಿ, ನಾವು ಎಷ್ಟೇ ಮೇಲೆ ಮಟ್ಟಕ್ಕೆ ಹೋಗಲಿ, ನಾವು ಯಾವತ್ತೂ ಅದರ ಪ್ರಭಾವ ನಮಗಿದ್ದೇ ಇರುತ್ತೆ. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಹಾಗಾಗಿ ನಮ್ಮ ನನಗೆ ಇಲ್ಲಿ ಕರೆದು ಅತಿಥಿ ಇದು ಮಾಡಿದ ಎಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೋಲೋತ್ಸವ ಮಾಡ್ತಿದ್ದೀರಿ. ಅದು ಒಳ್ಳೆಯದಾಗಲಿ, ಅಜ್ಜ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.